ಕಾಂಗ್ರೆಸ್ ಪಕ್ಷ ತಮಿಳುನಾಡಿನ ಹಿತಾಸಕ್ತಿ ಕಾಪಾಡಲು ಪ್ರಯತ್ನ ಮಾಡಿದೆ ಅಂತ ಯಾರು? ಮೇಕೆದಾಟು ಯಾಕೆ ಮೇಕೆದಾಟು? ಈಗ ಮೇಕೆದಾಟುದಲ್ಲಿ ನಾನೇ ಇದ್ದವನು. ಪ್ರಥಮ ಮೇಕೆದಾಟು ಪ್ರಾರಂಭ ಆದಾಗ ಇವತ್ತು ದಿವಸ ಯಾಕೆ ಆಯಿತು ಕಾರಣ, ನಮ್ಮ ಕಾವೇರಿ ತೀರ್ಪು ಸಂದರ್ಭದಲ್ಲಿ ನಾನು ನೀರಾವರಿ ಮಂತ್ರಿ ಇದ್ದೆ. ಆವಾಗ ನಾರಿಮನ್ನವರ ಒಂದು ಪ್ರಯತ್ನದಿಂದ ಭಾಳ ಪ್ರಯತ್ನ ಮಾಡಿ ಅವ್ರಿಗೇನು 192 TMC ನಾವು ಬಿಲ್ಗುಂದ್ಲು ಭೂಮಾಪನದಲ್ಲಿ ಗೇಜಿಂಗ್ ಸ್ಟೇಷನ್ನಲ್ಲಿ ನೀರು ಬಿಡಬೇಕಾಗಿತ್ತು. ಅದನ್ನು ರಿಡ್ಯೂಸ್ ಮಾಡಿ 177.25 ಮಾಡಿದ್ರು. ಅಂದರೆ 14 TMC ನಮಗೆ ಜಾಸ್ತಿ ಆಯಿತು, ಅವರಿಗೆ ಕಡಿಮೆ ಆಯಿತು ತಮಿಳುನಾಡಿಗೆ. ಮತ್ತು ಬೆಂಗಳೂರಿಗೆ ಸುಮಾರು 4.75 TMC ನೀರು ಕೊಟ್ಟರು. ಅಂದರೆ ಅದನ್ನು ಕನ್ಸಂಪ್ಟಿವ್ ಯೂಸ್ ಮಾಡಿದರೆ ಸುಮಾರು 30 TMC ಆಗ್ತದೆ. 30 TMC ಒಂದು 15 TMC ಒಂದು 40 TMCಗಿಂತ ಹೆಚ್ಚಿಗೆ ನಮ್ಮ ರಾಜ್ಯಕ್ಕೆ ಇವತ್ತೊಂದು ಬಂದು ಅದರಿಂದ ಮೇಕೆದಾಟು ಆಯಿತು. ಮೇಕೆದಾಟು ನಾವು ಮಾಡಲಿಕ್ಕೆ ಬಲ ಬಂತು. ನಾನೇ ಅದನ್ನು ಮೇಕೆದಾಟುಗೆ ನಮ್ಮ ರೀಜ್ನಲ್ ಸೆಂಟರ್ಗೆ DPR ಮಾಡಿ ಪರವಾನಗಿ ಕೆಳಗೆ ಕಳಿಸಿದ್ದೆ. ಹೀಗಾಗಿ ತಮಿಳುನಾಡಿಗೆ ಫಾಯ್ದೆ ಆಗುತ್ತೋ ಬೊಮ್ಮಾಯಿಯವರ ಕರ್ನಾಟಕಕ್ಕೆ ಫಾಯ್ದೆ ಆಗ್ತದೋ? ಬೊಮ್ಮಾಯಿಯವರಿಗೆಲ್ಲ ಗೊತ್ತಿದೆ, ನನಗೆಷ್ಟು ಗೊತ್ತಿದೆ ಅದಕ್ಕಿಂತ ಜಾಸ್ತಿ ಅವ್ರಿಗೂ ಗೊತ್ತಿದೆ ಎಲ್ಲನೂ ಕೂಡ. ಸುಮ್ಮನೆ ರಾಜಕೀಯ ಮಾಡೋಕ್ಕೆ ಹೋಗಬೇಡಿ. ಮೇಕೆದಾಟು ಆಗೋದ್ರಿಂದ ನಮಗೇನು ಕಾವೇರಿ ತೀರ್ಪಿನಲ್ಲಿ ಏನು 14 TMC ಒಂದು ಮತ್ತು ಬೆಂಗಳೂರು ಕುಡಿ ನೀರಿಗೆ ಏನು ಆಗಿದೆಯಲ್ಲ ಅದರ ಜೊತೆಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಬೇಕಾದ್ರೆ ಏನು ಮಳೆಗಾಲದಲ್ಲಿ ವ್ಯರ್ಥವಾಗಿ ಹರಿದು ಹೋಗುತ್ತಲ್ಲ ಆ ನೀರು ಕುಡಿಸಿದರೆ 65 TMC ಅಷ್ಟು 68 TMC ಡ್ಯಾಮು ಮಾಡಲಿಕ್ಕೆ ನಾವು ಸಾಧ್ಯ ಅದ. ಅದನ್ನು ನಾವು ಪ್ರಸ್ತಾವನೆಯನ್ನು ಮಾಡಿದ್ದೀವಿ. ಹೀಗಾಗಿ ಬೊಮ್ಮಾಯಿಯವರ ಇದ್ರಾಗ ರಾಜಕೀಯ ಬೆರೆಸಕ್ಕೆ ಹೋಗಬೇಡಿ. ಸರ್, ಬಿಜಾಪುರ ಕಾಂಗ್ರೆಸ್ ಅಭ್ಯರ್ಥಿ ಇದು ಕಾಂಗ್ರೆಸ್ಗೆ ಏನಾದರೂ ಅದೇ ನೋಡೋಣ, ನಾವು 20 ಟಾರ್ಗೆಟ್ ಇದ್ದೇವಲ್ಲ, ಇವರು ಅಸಮಾಧಾನ ಸರಿಯಾಗಿ ಇದು ಆದರೆ 20ಕ್ಕಿಂತ ಜಾಸ್ತಿ ನಾವು ಇನ್ನೂ 2-3 ಸೀಟ್ ಜಾಸ್ತಿ ಗೆಲ್ಬೋದು ನಾವು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.